ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಜ್ಯದ ಮಹಿಳೆಯರಿಗೆ ಬಿಗ್ ಶಾಕ್. ಇನ್ಮುಂದೆ ಗ್ಯಾರಂಟಿ ಯೋಜನೆ 2,000 ಹಣ ಬಂದ್. ರಾಜ್ಯದ ಮಹಿಳೆಯರಿಗೆ ಕೈಕೊಟ್ಟ ಕಾಂಗ್ರೆಸ್ ಸರ್ಕಾರ. ಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಉಳಿದಿರೋ ಹಣ ಇವಾಗ ಹಾಕ್ತೀವಿ ನಾಳೆಗೆ ಹಾಕ್ತೀವಿ ಅಂತ ರಾಜ್ಯದ ಜನತೆಗೆ ಮಾತಿನಲ್ಲೇ ಸಮಾಧಾನ ಮಾಡ್ತಿರೋ ಸಚಿವರು. ಹಾಗಾದ್ರೆ ಏನಿದ್ರ ಅಪ್ಡೇಟ್? ಇನ್ಮುಂದೆ ಗ್ಯಾರಂಟಿ ಯೋಜನೆ ಹಣ ಬಂದ್ ಮಾಡ್ತಾರಾ ಇಲ್ವಾ ಅನ್ನೋ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಸಪೋರ್ಟಿಂದ ಇನ್ನೂ ಹೆಚ್ಚು ಮಾಹಿತಿಗಳ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ ಗೆಳೆಯರೆ. ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳು ಆದಷ್ಟು ಬೇಗ ಬಂದು ನಿಮಗೆ ತಲುಪುತ್ತೆ. ಹೌದು ಗೆಳೆಯರೆ, ಇಲ್ಲಿ ರಾಜ್ಯದ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಕೆಲವೊಂದು ಅಪ್ಡೇಟ್ಸ್ ಹೊರ ಬೀಳ್ತಿದೆ. ಆದರೆ ಈ ಅಪ್ಡೇಟ್ಸ್ಗಳು ರಾಜ್ಯದ ಮಹಿಳೆಯರಿಗೆ ಬ್ಯಾಡ್ ನ್ಯೂಸ್ ಅಂದರೂ ತಪ್ಪಾಗಲ್ಲ. ಯಾಕಂದರೆ ರಾಜ್ಯದಲ್ಲಿ ತುಂಬ ಜನಕ್ಕೆ 11ನೇ ಕಂತು 12ನೇ ಕಂತಿನ ದುಡ್ಡು ಬಂದಿಲ್ಲ. ಈಗ ನಮಗೆ ಗೊತ್ತಾಗ್ತಿರೋ ಪ್ರಕಾರ ಸಾಕಷ್ಟು ಜನಕ್ಕೆ ಅಂದರೆ 80% ಜನಕ್ಕೆ 10ನೇ ಕಂತು ದುಡ್ಡು ಬಂದಿದೆ. ಆದರೆ ಈ ಯೋಜನೆಯ 10ನೇ ಕಂತಿನ ಹಣನೇ 20% ಮಂದಿಗೆ ಬಂದಿಲ್ಲ. ಈ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರು ಮೊದಲೇ ಹೇಳಿದರು, ಯಾವುದೇ ಉಚಿತ ಗ್ಯಾರಂಟಿ ಯೋಜನೆ ಆದರೂ ಆಡಳಿತ ಸರ್ಕಾರ ಏನು ಹಬ್ಬಬ್ಬ ಅಂದರೂ 1 ವರ್ಷ ಕೊಡ್ಬೋದು ಅಷ್ಟೇ. ಈ ಯೋಜನೆಗೆ ಈ ಥರ ಉಚಿತ ಯೋಜನೆ ಗ್ಯಾರಂಟಿಗಳಿಂದ ಪ್ರತಿ ವರ್ಷ ಸುಮಾರು 28,608 ಕೋಟಿ ರೂಪಾಯಿ ಬೇಕಾಗುತ್ತೆ. ಅಷ್ಟು ಹಣ ಹೊಂದಿಸೋಕೆ ಜನರ ಮೇಲೆ ಬೆಲೆ ಜಾಸ್ತಿ ಅನ್ನೋ ಹೊರೆ ಹಾಕಬೇಕಾಗತ್ತೆ ಅಂತ ವಿರೋಧ ಪಕ್ಷದ ನಾಯಕರು ತಿಳಿಸಿದರು. ಆದರೆ ಇಲ್ಲಿ ಖುದ್ದು CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಅವಧಿ ಏನಿದೆ ಅಂದರೆ 5 ವರ್ಷಗಳ ಕಾಲನೂ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾರೆ ಮತ್ತು ಉಳಿದ ಯೋಜನೆಗಳ ಲಾಭನ ಎಲ್ಲ ಫಲಾನುಭವಿಗಳು ಸಹ ಪಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇವಾಗ ಲೋಕಸಭೆ ಚುನಾವಣೆ ಮುಗಿದಿದೆ. ರಾಜ್ಯದಲ್ಲಿ ಯಾವ ಥರ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರ ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ ಇದ್ದು ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ಹಾಗೆ ತಡೆ ಹಿಡಿದಿದ್ದಾರೆ ಗೆಳೆಯರೆ. ಆದರೆ ರಾಜ್ಯದಲ್ಲಿ ಜನರಿಗೆ ಒಂದು ಗೊಂದಲ ಉಂಟಾಗಿದೆ, ಸರ್ಕಾರ ಏನಾದರೂ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿಬಿಟ್ರಾ ಅಂತ. ಯಾಕಂದರೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅವರು ಕಡಿಮೆ ಸ್ಥಾನಗಳನ್ನ ಗಳಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಟ್ರ ಅಂತ ಎಲ್ಲ ಜನರ ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಪಾಸಿಟಿವ್ ಆಗಿ ಹೇಳಿಕೆ ಕೊಡ್ತಿದೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಖಂಡಿತವಾಗಿ ಎಲ್ರಿಗೂ 2,000 ಹಣ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ 11ನೇ ಕಂತು 12ನೇ ಕಂತು ಬಂದಿಲ್ವೋ ಅವ್ರಿಗೆ ಒಟ್ಟಿಗೆ ಎಲ್ಲ ಹಣನ ಜಮಾ ಮಾಡ್ತೀವಿ ಅಂತ ಖುದ್ದು CM ಅವರೇ ತಿಳಿಸಿದ್ದಾರೆ. ಈ ವಿಚಾರವಾಗಿ ಮತ್ತೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಖಂಡಿತವಾಗಿ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಗಳಿಗೋಸ್ಕರನೇ ಕೆಲಸ ಮಾಡ್ತಿರೋ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಯಾವುದೇ ಹಣ ಕೂಡ DBT ಟ್ರಾನ್ಸ್ಫರ್ ಆಗಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಹಾಕಿಲ್ಲ. ಸಾರ್ಸ್ ಅಧಿಕಾರಿಗಳು ಈ ಥರ ತಿಳಿಸಿದ್ದಾರೆ. ಹಾಗಾದರೆ ಸಚಿವರು ಹೇಳ್ತಿರೋದು ಸುಳ್ಳ ನಿಜನಾ ಅಂತ ತಿಳ್ಕೊಬೇಕಂದ್ರೆ ನಾವೆಲ್ಲ ಇನ್ನೂ ಸ್ವಲ್ಪ ದಿನ ಕಾಯೋಣ. ಅಕಸ್ಮಾತ್ ಹಣ ಬಂದರೂ ಬರ್ಬೋದು ಅಲ್ವಾ ಗೆಳೆಯರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಈ ಮಾಹಿತಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.